ನಿನ್ನಂತ ಕೊಲ್ಲೋ ರಾಕ್ಷಸಿ ಇರುವಾಗ ಕಾಯೋ ಭಗವಂತ ಬಂದೇ ಬರ್ತಾನೆ ಕಣೆ. ಹೌದು ಕಣೆ, ನಿನ್ನ ಸಾನನ್ನ ಕಾಪಾಡೋದಕ್ಕೆ ಆ ಭಗವಂತ ಒಬ್ರನ್ನ ಕಳಿಸಿದ್ದಾನೆ. ಏ ಸಾನ್ವಿ, ಎಲ್ಲೇ ನೀಲಿ, ಎಲ್ಲೇ ನಿನ್ನ ಕೇರ್ಟೇಕರ್ ನೀಲಿ? ಓಹೋ, ಇವತ್ತು ನಿನ್ನ ಕಾಪಾಡೋದಕ್ಕೆ ಅವಳು ಬರ್ಲಿಲ್ವಾ? ಹೇಳೆ, ಎಲ್ಲಿಟ್ಟಿದ್ಯೋ ಅವಳನ್ನ ಹೇಳೋ. ಹೇಳೆ, ಬೊಗಳೆ, ಎಲ್ಲೇ ನೀಲಿ? ಹೇಳ್ತಿಲ್ವಾ? ಹೇಯ್ ರೇಖಾ, ನಿನಗೆ ಮನುಷ್ಯತ್ವ ಅನ್ನೋದಿಲ್ವಾ? ಯಾಕಶ್ಚಿತ್ ಒಂದು ಗೊಂಬೆಗೋಸ್ಕರ ಆ ಮಗು ಹಿಂಸೆ ಮಾಡ್ತಿದ್ಯಾ? ಏಯ್, ಅದು ಯಾಕಶ್ಚಿತ್ ಒಂದು ಗೊಂಬೆ ಅಲ್ಲ ಕಣೋ, ಅದರಲ್ಲಿ ದೀಪಾಳ ಆತ್ಮ ಇದೆ. ದೀಪಾಳ ಆತ್ಮ ಇದೆ. ಲೇ ಪ್ರಣತಿ, ಇಷ್ಟು ದಿನ ನಿನ್ನನ್ನ ಸಾನ್ವಿನ ಕಾಪಾಡಿದ್ದು ಯಾರು ಅಂತ ಅನ್ಕೊಂಡಿದ್ಯಾ? ಆ ದೇವರು ಅಂತ ಅನ್ಕೊಂಡ್ಯಾ? ದೇವ್ರಲ್ಲ ಕಣೆ, ಇವಳಮ್ಮ ಗೊಂಬೆ ಒಳಗೆ ಸೇರ್ಕೊಂಡು ನಿಮ್ಮನ್ನೆಲ್ಲ ಕಾಪಾಡ್ತಾ ಬಂತು. ಛೀ, ನೀನು ಉಳಿಯೋದಕ್ಕೋಸ್ಕರ ಕತೆ ಕಟ್ಟಿ ನಾಟಕ ಆಡ್ತಿದ್ಯಾ? ನಾಚಿಕೆ ಆಗಬೇಕು ನಿನಗೆ. ಇವತ್ತು ಆ ನೀಲಿ ನನ್ನ ಕೈಗೆ ಸಿಗ್ಲಿ, ಅದ್ರೊಳಗೆ ಆತ್ಮ ಇದೆಯೋ ಇಲ್ವೋ ಅಂತ ನಾನು ಪ್ರೂವ್ ಮಾಡ್ತೀನಿ. ಕೊನೆ ಯುದ್ಧ. ಕೆಟ್ಟದ್ದು ಒಳ್ಳೆಯದರ ಮಧ್ಯೆ ನಡೆಯುವ ಈ ಯುದ್ಧದಲ್ಲಿ ಒಳ್ಳೆಯದಕ್ಕೆ ಜಯವಾಗಬೇಕು. ಸತ್ಯಮೇವ ಜಯತೆ ಅನ್ನೋ ಮಾತು ನಿಜವಾಗಬೇಕು. ಸತ್ಯ ಧರ್ಮವನ್ನು ಉಳಿಸೋದಕ್ಕೆ, ನ್ಯಾಯವನ್ನು ಗೆಲ್ಲಿಸೋದಕ್ಕೆ, ರಾಕ್ಷಸತ್ವವನ್ನು ಅಳಿಸೋದಕ್ಕೆ ನೀಲಿ ಕೆಲ ಕಾಲವಾದರೂ ಇಲ್ಲಿರಬೇಕು. ಮಹಾದೇವ, ಆ ನೀಲಿಗೆ ಈಗಲೇ ಮುಕ್ತಿಯನ್ನು ದಯಪಾಲಿಸಬೇಡ. ಕಾಪಾಡು ಮಹಾದೇವ. ದುಷ್ಟ ಶಿಕ್ಷೆಗೆ ನೀನೇ ಭೂಲೋಕಕ್ಕೆ ಬರುವ ಅವಶ್ಯಕತೆ ಇಲ್ಲ. ನಿನ್ನಂಶ ಬಂದರೆ ಸಾಕು. ರೇಖಾಳಂತ ಪಾಪಾತ್ಮಗಳು, ಮಹಾಬಲ, ಕಾಳಿಂಗ, ಕಾಳರುದ್ರ, ಕಾಂಚನಾಳಂತ ದುಷ್ಟಶಕ್ತಿಗಳು ಅಳಿದು ಹೋಗುತ್ತೆ. ಆ ದುಷ್ಟಶಕ್ತಿಗಳ ಅಳಿವಿಗೆ ಆ ನೀಲಿ ಭೂಲೋಕಕ್ಕೆ ಬಂದದ್ದಾಯಿತು. ಈಗ ರೇಖಾಳ ಅಳಿವಿನ ಪ್ರಶ್ನೆ. ಆ ದುಷ್ಟ ಹೆಣ್ಣಿನ ಕೊನೆ ಆಗಬೇಕು ಮಹಾದೇವ. ಅದು ನೀಲಿಯಿಂದಲೇ ಆಗಬೇಕು. ನಿನ್ನಂಶ ನೀಲಿಗೆ ದಕ್ಕಬೇಕು. ನೀಲಿಗೆ ಶಕ್ತಿಯನ್ನು ಕರುಣಿಸು ಮಹಾದೇವ, ಕರುಣಿಸು. ಓಂ ನಮಃ ಶಿವಾಯ.
ವಂಶಾರಣ್ಯದ ಉಳಿವಿಗಾಗಿ ನೀನು ಪವಾಡವನ್ನು ಮಾಡಲೇಬೇಕು. ದಯಮಾಡಿ ನೀಲಿಗೆ ಅನುಗ್ರಹ ಮಾಡು ಭಗವಂತ, ಅನುಗ್ರಹ ಮಾಡು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಿಷ್ಣು 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 ಬಂದ, ನನ್ನ ವಿಷ್ಣು ಬಂದ. ಇವತ್ತು ನನ್ನ ಆವೇಶ ಆಕ್ರೋಶ ನೋಡಿ ಅವನು ಸೋಲ್ಲೇಬೇಕು. ನನ್ನ ಸೋಲನ್ನ ಅವನು ಒಪ್ಕೊಳ್ಳೇಬೇಕು. ನನ್ನ ಹಠದಿಂದ ಅವನು ಹಿಂದೆ ಸರಿಲೇಬೇಕು. ಪ್ರಣತಿ, ಚಂದ್ರು, ಸಾರು, ಏಯ್ ಬಿಡೋ ಅವ್ರನ್ನ, ಬಿಡೋ ಅವ್ರನ್ನ. ಯಾರಂತ ಅನ್ಕೊಂಡ್ರೆ ಅವರು ನನ್ನ ಗಂಡ, ನನ್ನ ವಿಷ್ಣು, ನನ್ನ ಪ್ರೇಮಿ ಅವರು. ವಿಷ್ಣು, ಶಾಕ್ ಆಯ್ತಾ? ವಿಷ್ಣು, ಶಾಕ್ ಆಯ್ತಾ? ನೋಡು ನೋಡು, ಸರಿಯಾಗಿ ನೋಡು ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ. ನಿನ್ನ ಪಡ್ಕೊಳ್ಳೋದಿಕ್ಕೆ ನಾನು ಒದ್ದಾಡ್ತಾ ಇರಬೇಕಾದ್ರೆ ಆ ದೇವರು ನನಗೆ ಕರುಣಿಸಿದ ಅಸ್ತ್ರನೇ ಈ ರುಕ್ಕು. ರುಕ್ಕುನಾ? ಹೌದು, ರುಕ್ಕು. ರೋಲ್ ಕಾಲ್ ರುಕ್ಕು ಅಂತ. ಇವಳೊಬ್ಳು ಪಿಕ್ ಪ್ಯಾಕೆಟರ್. ಪ್ರಣತಿ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅವಳ ತಲೆಗೆ ಹೊಡೆದು ಅವಳನ್ನ ಕಿಡ್ನ್ಯಾಪ್ ಮಾಡಿದ್ದು ನಾನೇ. ಪ್ರಣತಿ ಜಾಗಕ್ಕೆ ರುಕ್ಕುನ ಮನೆ ಕಳಿಸಿದ್ದು ನಾನೇ. ಇಷ್ಟು ದಿನ ನಿನ್ನ ಹೆಂಡತಿಗೆ ತುಂಬ ನೀಟಾಗಿ ಹಿಂಸೆ ಕೊಟ್ಟಿದ್ದು ನಾನೇ. ವಿಷ್ಣು, ನಿನ್ ಸಿಟ್ಟು ಆವೇಶ ನಿಲ್ ತೋರಿಸಿದ್ರೆ ನನ್ನ ಕೋಪಕ್ಕೆ ನಿನ್ನ ಫ್ಯಾಮಿಲಿ ಬಲಿ ಆಗ್ಬೇಕಾಗತ್ತೆ. ಹುಷಾರ್. ನೋಡ್ ವಿಷ್ಣು, ನೋಡು ನಾನು ಇಷ್ಟೆಲ್ಲ ಯಾಕೆ ಮಾಡ್ತಿದ್ದೀನಿ ಹೇಳು? ನಿನಗೋಸ್ಕರ ವಿಷ್ಣು, ನಿನ್ನ ಪ್ರೀತಿನ ಪಡೆಯೋದಕ್ಕೋಸ್ಕರ. ನೋಡು, ಈಗಲೂ ನಾನು ನಿನಗೊಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಈ ಪ್ರಣತಿನ ಬಿಟ್ಬಿಡು, ಸಾನ್ವಿನ ಅವಳ ಜೊತೆ ಕಳ್ಸಿಕೊಟ್ಬಿಡು. ಅವ್ರು ಹೇಗಾದ್ರೂ ಬದುಕೊಳ್ಳಿ, ಹೇಗಾದ್ರೂ ಜೀವನ ಮಾಡಲಿ. ನೋಡು, ಮತ್ತೆ ನನ್ನ ಮದುವೆ ಆಗು. ನಾವಿಬ್ರು ಜೊತೆಲಿರೋಣ, ಜೊತೆಯಾಗಿ ಸುಖವಾಗಿರೋಣ. ಪ್ಲೀಸ್ ವಿಷ್ಣು. ಮದುವೆ ಆಗೋದು ಹೆಣ್ಣಿನ ಜೊತೆಗೆ. ಸಂಸಾರ ಮಾಡೋದು ಹೆಣ್ಣಿನ ಜೊತೆಗೆ. ಒಬ್ಬ ಗಂಡ ತನ್ನ ಪ್ರಪಂಚನ ಕಟ್ಕೊಳ್ಳೋದು ತಾಯಿ ಮಮತೆ ಇರೋ ಹೆಣ್ಣಿನ ಜೊತೆಗೆ. ಅದು ಬಿಟ್ಟು ನೀನಂತ ಹೆಮ್ಮಾರಿ ಜೊತೆ ಅಲ್ಲ. ಏಯ್, ಈ ಜನ್ಮ ಅಷ್ಟೇ ಅಲ್ಲ ಕಣೆ, ಏನೋ 7 ಜನ್ಮ ಎತ್ತು ಬಂದ್ರು
ವಿಷ್ಣು ನಿನ್ನವನಾಗಲ್ಲ. ಹೌದೇನೋ? ಹೌದಾ? ಸರಿ, ಹಾಗಾದ್ರೆ ನನಗೆ ಸಿಗದೆ ಇರೋ ನೀನು ಆ ಪ್ರಣತಿಗೂ ಸಿಗಬಾರ್ದು, ಆ ಸಾನ್ವಿಗೆ ತಂದೆ ಆಗಿ ಉಳಿಬಾರ್ದು. I'll kill you. ಸಾಯಿ. ಏನೋ ಏನೋ ನನ್ನನ್ನೇನು ಕೈಲಾಗ್ದೋಳು ಅನ್ಕೊಂಡ್ಯಾ? ಹಾ, ನೋಡು, ನನ್ನನ್ನು ಒಪ್ಕೊಂಡು ನನ್ನ ಜೊತೆ ಇದ್ದರೆ ನಿನಗೆ ಸ್ವರ್ಗ, ಇಲ್ಲದೆ ಹೋದರೆ ನರ್ಕ.
ಏನೋ ನನ್ನನ್ನೇನು ಕೈಲಾಗ್ದವಳು ಅನ್ಕೊಂಡ್ಯಾ? ಹಾ, ನಿನ್ನನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಿನ್ನ ಹೆಂಡತಿನ ಕೊಂದೆ, ನಿನ್ನ ಜೀವನನೇ ನರಕ ಮಾಡಿದೆ. ಇಷ್ಟಾದರೂ ಬುದ್ಧಿ ಬರಲಿಲ್ವ ನಿನಗೆ? ನೋಡು, ನನ್ನನ್ನು ಒಪ್ಕೊಂಡು ನನ್ನ ಜೊತೆ ಇದ್ದರೆ ನಿನಗೆ ಸ್ವರ್ಗ, ಇಲ್ಲದೆ ಹೋದರೆ ನರಕ. ನಿನಗೆ ಅಷ್ಟೊಂದು ರಕ್ತದ ದಾಹ ಇದ್ರೆ ನನ್ನನ್ನು ಸಾಯಿಸು. ನನ್ನ ಮನೆಯವರೆಲ್ಲರೂ ಬಿಟ್ಬೇಡೆ ಅವ್ರನ್ನ. ನಿನ್ನ ಅಕ್ಕನ ಮಗಳು ಸಾನ್ವಿ ಸಾಯ್ದನ್ನ ನೋಡಿ ನೀನು ನರಳಿ ಸಾಯ್ಬೇಕು. ಅದಕ್ಕೆ ಮೊದಲು ಸಾನ್ವಿನೇ ಸಾಯ್ಲಿ. ನೋ, ನೀನೀಗಲೇ ಸಾಯಬಾರ್ದು. ಮೊದಲು ನಿನ್ನ ಫ್ಯಾಮಿಲಿನ ಸಾಯಿಸ್ತೀನಿ, ಅದನ್ನ ನೋಡಿ ನಿನ್ನ ನರಳಬೇಕು. ಆಮೇಲೆ ನಿನ್ನನ್ನು ಸಾಯಿಸ್ತೀನಿ. ಹೇಳು, ಮೊದಲು ಯಾರನ್ನು ಸಾಯಿಸ್ಲಿ? ಚಂದ್ರನ್ ಸಾಯಿಸ್ಲಾ? ಎಸ್. ಏಯ್, ಇವನನ್ನು ಒಳಗಡೆ ಕರ್ಕೊಂಬನ್ರ. ಹಿಂಸೆ ಕೊಡ್ತಿದ್ಯಾ? ಸುಡೆ ನನ್ನ, ಮೊದಲು ನನ್ನ ಸುಡು. ಆಗ್ಲಾದ್ರೂ ನಿನ್ನ ಪಾಪದ ಮೂಟೆ ತುಂಬಿಕೊಳ್ಳಿ. ಸುಡು. ಬೇಡ. ರೇಖಾ, ನಿನಗೆ ಅಷ್ಟೊಂದು ರಕ್ತದ ದಾಹ ಇದ್ರೆ ನನ್ನನ್ನು ಸಾಯಿಸು. ನನ್ನ ಮನೆಯವರೆಲ್ಲರೂ ಬಿಟ್ಬೇಡೆ ಅವ್ರನ್ನ. ಇಲ್ಲ ಕಣೆ, ನೀನು ಸಾಯಬಾರ್ದು, ಬದುಕಿರ್ಬೇಕು. ಯಾಕೆ ಹೇಳು? ನನ್ನನ್ನು ವಿಷ್ಣು ಹೆಂಡತಿ ಸ್ಥಾನದಿಂದ ಕಿತ್ತಾಕಿ ಹೆಂಡತಿ ಆದವಳು ನೀನು. ಅದಕ್ಕೆ ನಿನ್ನ ಅಕ್ಕನ ಮಗಳು ಸಾನ್ವಿ ಸಾಯ್ದನ್ನ ನೋಡಿ ನೀನು ನರಳಿ ಸಾಯ್ಬೇಕು. ಅದಕ್ಕೆ ಮೊದಲು ಸಾನ್ವಿನೇ ಸಾಯ್ಲಿ. ನೀನು ಇಷ್ಟು ದಿನ ಕಷ್ಟಪಟ್ಟಿದ್ದು, ಇಷ್ಟು ದಿನ ಹೋರಾಡಿದ್ದು ಈ 3 ಅಡಿ ಇರೋ ಸಾನ್ವಿಗೋಸ್ಕರ ತಾನೇ? ಇವಳನ್ನೀಗ 3 ಅಡಿ 6 ಅಡಿ ಇರೋ ಜಾಗಕ್ಕೆ ಕಳಿಸ್ಬಿಡ್ತೀನಿ. ಅದೇನ್ ಮಾಡ್ಕೋತೀಯೋ ಮಾಡ್ಕೋ. ಏನೋ ನನ್ನನ್ನೇನು ಕೈಲಾಗ್ದವಳು ಅನ್ಕೊಂಡ್ಯಾ? ಹಾ, ನೋಡು, ನನ್ನನ್ನು ಒಪ್ಕೊಂಡು ನನ್ನ ಜೊತೆ ಇದ್ದರೆ ನಿನಗೆ ಸ್ವರ್ಗ, ಇಲ್ಲದೆ ಹೋದರೆ ನರಕ.
ನಿನಗೆ ಅಷ್ಟೊಂದು ರಕ್ತದ ದಾಹ ಇದ್ರೆ ನನ್ನನ್ನು ಸಾಯಿಸು. ನನ್ನ ಮನೆಯವರೆಲ್ಲರೂ ಬಿಟ್ಬೇಡೆ ಅವ್ರನ್ನ. ನಿನ್ನ ಅಕ್ಕನ ಮಗಳು ಸಾನ್ವಿ ಸಾಯ್ದನ್ನ ನೋಡಿ ನೀನು ನರಳಿ ಸಾಯ್ಬೇಕು. ಅದಕ್ಕೆ ಮೊದಲು ಸಾನ್ವಿನೇ ಸಾಯ್ಲಿ. ನೀನು ಇಷ್ಟು ದಿನ ಕಷ್ಟಪಟ್ಟಿದ್ದು, ಇಷ್ಟು ದಿನ ಹೋರಾಡಿದ್ದು ಈ 3 ಅಡಿ ಇರೋ ಸಾನ್ವಿಗೋಸ್ಕರ ತಾನೆ. ಇವಳನ್ನೀಗ 3 ಅಡಿ 6 ಅಡಿ ಇರೋ ಜಾಗಕ್ಕೆ ಕಳಿಸ್ಬಿಡ್ತೀನಿ. ಅದೇನ್ ಮಾಡ್ಕೋತೀಯೋ ಮಾಡ್ಕೋ.